ಮೈಸೂರು ಬೆನ್ನಲ್ಲೇ ಈಗ ಮಂಡ್ಯದಲ್ಲಿ ಜೆಸಿಬಿ ಗರ್ಜನೆ ನಡೀತಾ ಇದೆ. ಮಂಡ್ಯದಲ್ಲಿ ನಗರಸಭೆಯಿಂದ ಫುಟ್ಪಾತ್ ತೆರವು ಕಾರ್ಯ ನಡೀತಾ ಇದೆ. ಬೆಂಗಳೂರು ಮೈಸೂರು ಬೆನ್ನಲ್ಲೇ ಮಂಡ್ಯದಲ್ಲೂ ಜೆಸಿಬಿ ಗರ್ಜನೆ. ಮಂಡ್ಯ ನಗರಸಭೆಯಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ. ಬೆಳಗ್ಗೆಯಿಂದಲೇ ನಂದಾ ವೃತ್ತದಿಂದ ಒತ್ತುವರಿ ತೆರವು ಪ್ರಕ್ರಿಯೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಮುಂದುವರೆದ ಒತ್ತುವರಿ ತೆರವು ಕಾರ್ಯ. ಫುಟ್ಪಾತ್ ತೆರವು ಕಾರ್ಯಾಚರಣೆ ವೇಳೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ. ತೆರವು ಕಾರ್ಯಾಚರಣೆಗೆ ಅಡ್ಡಿಪಡಿಸಲು ಬೀದಿ ಬದಿ ವ್ಯಾಪಾರಿಗಳು ಯತ್ನ. ಪೊಲೀಸರ ಜೊತೆ ವಾಗ್ವಾದ ನಡೆಸಿದ ಫುಟ್ಪಾತ್ ವ್ಯಾಪಾರಿಗಳು. ಅಂಗಡಿಗಳ ತೆರವಿಗೆ ಕಣ್ಣೀರಿಟ್ಟ ಸ್ಥಳೀಯ ಸಂತ್ರಸ್ತ ವ್ಯಾಪಾರಸ್ಥರು. ಸಿಎಂ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧ ವ್ಯಾಪಾರಸ್ಥರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಯ್ತು, ಆಗಿಲ್ಲ, ಇನ್ನು ನಡೀತಾನೆ ಇದೆ. ಇನ್ನು ಮೈಸೂರಿನಲ್ಲೂ ಕೂಡ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ. ಇದರ ಜೊತೆಲಿ ಈಗ ಮಂಡ್ಯದಲ್ಲೂ ಕೂಡ ಫುಟ್ಪಾತ್ ತೆರವು ಮಾಡ್ತಾ ಇದ್ದಾರೆ. ಮಂಡ್ಯ ನಗರಸಭೆಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲೆಲ್ಲಿ ಅಂಗಡಿಗಳು ಫುಟ್ಪಾತ್ ಮೇಲೆ ಹಾಕೊಂಡಿದ್ರು ಅದೆಲ್ಲವನ್ನ ಎಬ್ಸ್ತಾ ಇದ್ದಾರೆ, ಅಲ್ಲಿ ತೆರವು ಮಾಡ್ತಾ ಇದ್ದಾರೆ. ಆದರೆ ತೆರವು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ವ್ಯಾಪಾರಸ್ಥರಿಗೂ ಜನರಿಗೂ ವಾಗ್ವಾದ ಸಹ ನಡೀತಾ ಇದೆ. ಇನ್ನು ಪೊಲೀಸ್ ಬಿಗಿ ಭದ್ರತೆಯಲ್ಲಿಯೂ ಕೂಡ ಈ ತೆರವು ಕಾರ್ಯಾಚರಣೆ ನಡೀತದೆ. ಬಿಕಾಸ್ ಏನಾದರೂ ಅಹಿತಕರ ಘಟನೆ ನಡಬಹುದು, ಏನಾದರೂ ರೊಚ್ಚಿಗೆ ಹೇಳ್ಬೋದು ವ್ಯಾಪಾರಸ್ಥರು ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ಮಂಡ್ಯದಲ್ಲೂ ಕೂಡ ಜೋರಾಗಿದೆ ಜೆಸಿಬಿಯ ಗರ್ಜನೆ.